ಸಾವಿರ ಸವಾಲಿದ್ದರೂ ಸಾಧಿಸುವ ಛಲವಿರಲಿ. ಸಾಧಿಸಿದ ನಂತರ ಅಹಂಕಾರ ನಿನ್ನ ಬಳಿ ಸುಳಿಯದಿರಲಿ. ಸಾಧಿಸಲು ಮೊದಲನೆಯದಾಗಿ ಸಾಧನೆಯ ಹಾದಿಯಲ್ಲಿ ಸಾವಿರಾರು ಅಡಚಣೆ, ಕಷ್ಟ, ಸಮಸ್ಯೆಗಳು, ಸೋಲುಗಳು ಎದುರಾದರೂ ಮುಂದೆ ಸಾಗುವ ಮನೋಬಲ ಮತ್ತು ಸಾಧಿಸಲೇಬೇಕು ಎನ್ನುವ ದೃಢ ಸಂಕಲ್ಪ ನಮ್ಮೊಳಗೆ ಇರಬೇಕು. ಎರಡನೆಯದಾಗಿ ಯಾರ ನಿಂದನೆಯ ಮಾತುಗಳನ್ನು ನಾವು ಆಲಿಸಬಾರದು. ನಮ್ಮ ದೃಷ್ಟಿಕೋನ ಸಾಧಿಸುವುದರ ಮೇಲೆ ಇರಬೇಕೇ ಹೊರತು ಅನ್ಯರ ಮಾತುಗಳ ಮೇಲೆ ಅಲ್ಲ. ನಾಲ್ಕನೆಯದಾಗಿ ಎಷ್ಟು ಬಾರಿ ನೆಲಕ್ಕೆ ಬಿದ್ದು ಸೋತರೂ ಸೋಲನ್ನು ಒಪ್ಪಿಕೊಳ್ಳಬಾರದು. ಎದ್ದು ನಿಲ್ಲುವ ಛಲ ಇದ್ದರೆ ಗುರಿ ಸಾಧಿಸುವುದು ಸಾಧ್ಯ. ಐದನೆಯದಾಗಿ ಸಾಧನೆ ಮಾಡಿದ ನಂತರ ಇನ್ನೊಂದು ಪರೀಕ್ಷೆ ಎದುರಾಗುತ್ತದೆ. ಅದುವೇ ಅಹಂಕಾರ. ಯಶಸ್ಸು ಬಂದಾಗ ನಾವು ಶುರು ಮಾಡಿದ ಹೋರಾಟವನ್ನು, ನಮ್ಮನ್ನು ಬೆಂಬಲಿಸಿದವರನ್ನು, ಸೋಲನ್ನು ಕಲಿಸಿದ ಪಾಠಗಳನ್ನು ಮರೆಯಬಾರದು. ಆರನೆಯದಾಗಿ ಸಾಧನೆಯ ನಂತರ ವಿನಯವನ್ನು ಕಳೆದುಕೊಳ್ಳಬಾರದು. ನಿಜವಾದ ಯಶಸ್ಸು ಎಂದರೆ ಹೋರಾಟದಲ್ಲಿ ಛಲ, ಸಾಧನೆಗಳು. ಯಶಸ್ಸಿನ ನಂತರ ವಿನಯ ಇದ್ದಾಗ ಯಶಸ್ಸು ಖಂಡಿತವಾಗಿಯೂ ಸಿಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.